ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂಡೀಪುರ್ ಸ್ಟೇಕೇಶನ್ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಆಫೀಸ್ ಕಡೆಯಿಂದ 1 ಡೇ 2 ನೈಟ್ಸ್ಗೋಸ್ಕರ ಸ್ಟೇ ಮಾಡಿದರು. ಇಲ್ಲಿ ಸ್ಟೇಕೇಶನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅವ್ರ ಆಫೀಸ್ ಕಡೆಯಿಂದ ಹೋಗಿದ್ರು. ನೋಡಿ, ನೀವು ಇಲ್ಲಿ ಕೋಳಿಗಳನ್ನೆಲ್ಲ ನೋಡ್ಬೋದು. ಇದು ಬಂದು ಎಂಟ್ರೆನ್ಸ್ ಆಫ್ ಬಂಡೀಪುರ್ ರೆಸಾರ್ಟ್. ಇದು ಒನ್ ಆಫ್ ದ ಯೂನಿಟ್ ಆಫ್ ಕಂಟ್ರಿ ಕ್ಲಬ್ ಅವ್ರ ಕಡೆಯಿಂದ. ನಿಮಗಿದೆ ರಿಸೆಪ್ಷನ್ ಏರಿಯಾಗೆ ಹೋಗುವಂಥ ಪ್ಲೇಸು. ನೋಡಿ, ಇಲ್ಲಿ ಹಾಕಿದ್ದಾರೆ ಕಂಟ್ರಿ ಕ್ಲಬ್ ಬಂಡೀಪುರ್ ಅಂತ. ಇಲ್ಲಿ ಅವರು ರೆಕಮೆಂಡೇಷನು ಮತ್ತು ಅವ್ರಿಗೆ ರೆಕಗ್ನಿಷನ್ ಏನೆಲ್ಲ ಸಿಕ್ಕಿದೆಯಲ್ವಾ ಕಂಟ್ರಿ ಕ್ಲಬ್ ಅವ್ರಿಗೆ, ಅದನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಐ ಥಿಂಕ್ ನನ್ನ ಪ್ರಕಾರ ಆಲ್ ಓವರ್ ಇಂಡಿಯಾ ಕಂಟ್ರಿ ಕ್ಲಬ್ ಯೂನಿಟ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಏನು ತೋರಿಸ್ತೀನಿ ಅಂದರೆ ಇಂಡೋರ್ ಗೇಮ್ಸ್ ಫೆಸಿಲಿಟಿ ಏನು ಇದೆಯಲ್ಲ ಅದನ್ನು ತೋರಿಸ್ತೀನಿ. ಲೈಕ್ ಫಸ್ಟ್ ಎಂಟ್ರ್ ಆದ ತಕ್ಷಣವೇ ನಿಮಗೆ ಟೇಬಲ್ ಟೆನ್ನಿಸ್ ಕೋರ್ಟ್ ಸಿಗುತ್ತೆ, ಕೇರಮ್ ಇದೆ, ಸ್ಕ್ವ್ಯಾಶ್ ಇದೆ. ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ನೀವು ಇಲ್ಲಿ. ಅವರೆಲ್ಲ ಆಮೇಲೆ ಆಡಿದ್ರು ಅಂತಲೂ ಹೇಳಿದ್ರು, ಒಳ್ಳೆ ಟೈಮ್ ಪಾಸ್ ಆಯಿತು ಅಂತ. ಅಲ್ಲಲ್ಲೇ ನಿಮಗೆ ಸಿಟ್ಔಟ್ ಏರಿಯಾಸ್ಗಳಿರುತ್ತೆ ಮತ್ತು ಪೇಂಟಿಂಗ್ಸು ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಇದು ಬಂಡೀಪುರ್ ರೆಸಾರ್ಟ್ ಒಳಗಡೆ ಇರೋದ್ರಿಂದ ಅನಿಮಲ್ಸು ಮತ್ತು ಬರ್ಡ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರು. ಲೈಕ್ ಕ್ಲೆನ್ಲಿನೆಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ನೀವು ಅಲ್ಲಲ್ಲಿ ಪೇಂಟಿಂಗ್ಸ್ ನೋಡ್ಬೋದು. ಈಗ ನಾನೇನು ತೋರಿಸ್ತಾ ಹೋಗ್ತೀನಿ, ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಹೋಗುವಂಥ ಜಾಗ. ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿಂದನೇ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲು. ಮತ್ತು ಇನ್ನೊಂದು ಒಳ್ಳೆಯ ಪಾಯಿಂಟ್ ಅಂತ ಹೇಳಿದ್ರೆ, ಬಂಡೀಪುರ್ ರೆಸಾರ್ಟಲ್ಲಿರೋದ್ರಿಂದ ನಿಮಗೆ ಅನಿಮಲ್ಸ್ ಆವಾಗವಾಗ ಕಾಣಿಸ್ತಾ ಇರುತ್ತೆ. ನಾನು ಮಧ್ಯ ಕ್ಲಿಪ್ಪಿಂಗ್ಸಲ್ಲಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಪಾತ್ವೇ ಥರ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಸ್ಟೇಕೇಶನ್ ಅಂತ ಹೇಳಿದ್ರು. ಎಸ್ಪೆಷಲಿ ನಿಮ್ಮ ಮನೇಲಿ ಸಣ್ಣ ಮಕ್ಕಳೆಲ್ಲ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಮತ್ತು ಅವರಿಗೆ ಅನಿಮಲ್ಸು ಬರ್ಡ್ಸ್ ಪರಿಚಯಗಳನ್ನ ಮಾಡ್ಬೋದು. ನೋಡಿ, ಇಲ್ಲಿ ಬ್ಯಾಂಬೂ ಟ್ರೀಸ್ ಎಲ್ಲ ಇದೆ. ಇಲ್ಲೂ ಸಿಟ್ಔಟ್ ಏರಿಯಾ ಥರ ಮಾಡಿದ್ದಾರೆ. ಕೆಲವೊಂದು ಕಡೆ ಎಲ್ಲ ಓಪನ್ ಏರಿಯಾ ಥರ ಮಾಡಿದ್ದಾರೆ. ನೋಡಿ, ಇಲ್ಲಿ ಡೀರ್ ಕಾಣಿಸುತ್ತೆ. ತುಂಬಾ ಡೀರ್ಸು ಆರಾಮಾಗಿ ಓಡಾಡ್ತಾ ಇದ್ವಿ, ಫ್ರೆಂಡ್ಲಿಯಾಗಿತ್ತು ಅಂತ ಹೇಳಿದ್ರು ಅವರು. ಇನ್ನೂ ತುಂಬಾ ಗ್ರೂಪ್ಸ್ ಆಫ್ ಡಿಯರ್ಸ್ ಇದೆ. ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಸುತ್ತಮುತ್ತಲು ಇರೋ ಏರಿಯಾ, ಅಂದರೆ ರೆಸಾರ್ಟ್ ಸುತ್ತಲೂ. ಇದು ಸ್ವಿಮ್ಮಿಂಗ್ ಪೂಲ್ ಕೆಳಗಡೆ ಇದೆ, ಮೇಲ್ಗಡೆಯಿಂದ ಅವರು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ತೋರಿಸಿದ್ದಾರೆ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಬೊಫೆ ಸಿಸ್ಟಮ್ ತೋರಿಸ್ತೀನಿ, ಬ್ರೇಕ್ಫಾಸ್ಟ್ದು. ಸ್ವಲ್ಪ ಮೀಡಿಯಮಲ್ಲೇ ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಐಟಮ್ಸ್ ಇತ್ತು ಅಂತಲೇ ಹೇಳ್ಬೋದು. ಸಫಿಷಿಯೆಂಟಾಗೇ ಇತ್ತು ಅಂತೆ. ಲೈಕ್ ವೆಜ್ ಆ್ಯಂಡ್ ನಾನ್ ವೆಜ್ ಐಟಮ್ಸ್ ಎಲ್ಲ ಇತ್ತು ಅಂತ ಹೇಳಿದರು. ಬ್ರೇಕ್ಫಾಸ್ಟು ಓಕೆ ಆಗಿತ್ತು ಅಂತ ಹೇಳಿದರು ನನ್ನ ಹಸ್ಬೆಂಡು. ನೋಡಿ, ಇಲ್ಲಿ ಬಿಸಿಬೇಳೆಬಾತು, ಬೂಂದಿ, ಕೇಸರಿ ಬಾತು ಮತ್ತು ಬೋಂಡ, ನೆಕ್ಸ್ಟ್ ಇಡ್ಲಿ, ಅದೆಲ್ಲ ಮಾಮೂಲಿ ಏನು ಎಲ್ಲ ರೆಸಾರ್ಟಲ್ಲೂ ಬೆಳಗಿನ ಬ್ರೇಕ್ಫಾಸ್ಟಿಗೋಸ್ಕರ ಮಾಡ್ತಾರಲ್ಲ ಅದೆಲ್ಲ ಆಪ್ಷನ್ ಇತ್ತು ಅಂತ ಹೇಳಿದ್ರು. ನೋಡಿ, ಇಲ್ಲಿ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ಸಾಂಬಾರು, ದೋಸೆಗಳೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿದ್ರು. ಐ ಥಿಂಕ್ ಲೈಫ್ ಕೌಂಟ್ರಲ್ಲಿ ಮಾಡಿಕೊಡ್ತಾರೆ ಅನಿಸುತ್ತೆ. ಪೂರಿ ಮತ್ತು ಸಾಗು ಫೆಸಿಲಿಟಿನೂ ಕೊಟ್ಟಿದ್ರು ಅವರು. ಇದೆಲ್ಲ ಸೆರೆಲ್ಸು ಮತ್ತು ಬ್ರೆಡ್ ಸೆಕ್ಷನ್ಸು. ನಿಮಗೆ ಯಾರು ಸೆರೆಲ್ಸ್ ಇಷ್ಟಪಡೋದಾದರೆ ಅವ್ರೂ ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದು ಬಂದು ಬ್ರೇಕ್ಫಾಸ್ಟ್ ಸಿಟ್ಔಟ್ ಏರಿಯಾ, ಕಾಮನ್ ಏರಿಯಾ ಥರನೇ ಇದೆ ಅಂತ ಹೇಳಿದ್ರು ಅವರು. ಲೈಟಿಂಗ್ಸ್ ಎಲ್ಲ ತುಂಬಾ ಮೈಲ್ಡಾಗಿದೆ. ಬಿಕಾಸ್ ಒನ್ ಆಫ್ ದ ರೀಸನ್ ಈಸ್ ಓಪನ್ ಏರಿಯಾದಲ್ಲಿ ಅವರು
ರೆಸಾರ್ಟ್ ಇರೋದ್ರಿಂದ ಮತ್ತು ಅನಿಮಲ್ಸ್ಗೆಲ್ಲ ಪ್ರವೋಕ್ ಮಾಡೋದು ಬೇಡ ಅಂತ. ನೆಕ್ಸ್ಟ್ ಬಂದು ನಾನು ರೂಮ್ ಟೂರ್ ತೋರಿಸ್ತಾ ಇದ್ದೀನಿ. ಸ್ಟೆಕೇಷನ್ ಏನು ಮಾಡಿದ್ರಲ್ಲ ಅದ್ರದ್ದು ರೂಮ್ ಟೂರ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಹೊರಗಡೆ ಸಿಟ್ಔಟ್ ಏರಿಯಾ ಥರ ಮಾಡಿದ್ದಾರೆ. ಅಂದರೆ ನೀವು ಈ ಗ್ರೂಪ್ಸಲ್ಲೆಲ್ಲ ಹೋದಾಗ ಹೊರಗಡೆ ಕೂತ್ಕೊಂಡು ಸೋಫಾದಲ್ಲಿ ಮಾತಾಡ್ಕೊಂಡು ಹೋಗ್ಬೋದು ಅಂತ. ದಿಸ್ ಈಸ್ ಒನ್ ಆಫ್ ದ ರೂಮ್ ಇನ್ಸೈಡ್ ಆಫ್ ಕಂಟ್ರಿ ಕ್ಲಬ್. ಅವ್ರು ಸ್ಟೇ ಮಾಡಿದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ. ಡಬಲ್ ಕಾಟ್ ಬೆಡ್ ಕೊಟ್ಟಿದ್ದಾರೆ. ಲೈಟಿಂಗ್ ಫೆಸಿಲಿಟಿ ನಾನು ಆಲ್ರೆಡಿ ಹೇಳ್ದಂಗೆ ಯಾವುದನ್ನು ಅವರು ಆರ್ಟಿಫಿಷಿಯಲ್ ಮೇಲೆ ಡಿಪೆಂಡ್ ಆಗಿಲ್ಲ. ಎಲ್ಲ ಕಡೆ ಓಪನ್ ಏರಿಯಾ ಆದ್ದರಿಂದ ವಿಂಡೋಸ್ ಮತ್ತು ಡೋರ್ಸಿಂದನೇ ತುಂಬ ಲೈಟಿಂಗ್ಸ್ಗಳು ಬರುತ್ತೆ. ಚೆನ್ನಾಗಿದೆ ನೋಡಿ. ಇದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಕೆಳಗಡೆ ಕಾರ್ಪೆಟು ಕ್ಲೀನಾಗಿ ಹಾಕಿದ್ದಾರೆ. ಅದರಿಂದ ಸ್ವಲ್ಪ ಹೊರಗಡೆ ಬಂದರೆ ನಿಮಗೆ ಬಾಲ್ಕನಿ ಥರ ಸಿಗುತ್ತೆ. ಬಾಲ್ಕನಿಲಿ ನೀವು ಕೂತ್ಕೊಂಡು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಕೂತ್ಕೋಬೋದು. ನೋಡಿ, ನಾನು ಆಲ್ರೆಡಿ ಹೇಳ್ದಾಗೆ ಇದು ಸಿಟೌಟ್ ಏರಿಯಾ ಥರನೇ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೂಮ್ಸು ಇದೇ ಥರನೇ ಇದೆ. ಇಲ್ಲಿ ಬಂದು ನಿಮಗೆ ನಾನು ಆಲ್ರೆಡಿ ಒಂದು ಕ್ಲಿಪ್ಪಿಂಗ್ಸಲ್ಲಿ ತೋರಿಸಿದ್ದೆ ಡೀರ್ಸ್ ಎಲ್ಲ ಬರುತ್ತೆ ಅಂತ. ರಾತ್ರಿ ಹೊತ್ತು ಬಂದಿತ್ತಂತೆ. ನಾನು ಲಾಸ್ಟಲ್ಲಿ ನಿಮ್ಗೆ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಇನ್ಸೈಡ್ ಆಫ್ ಅನದರ್ ರೂಮ್. ನಿಮಗೆ ಎಕ್ಸ್ಟ್ರಾ ಬೆಡ್ ಫೆಸಿಲಿಟಿನೂ ಕೊಡ್ತಾರಂತೆ. ಅದ್ರ ಜೊತೆಗೆ ವಾರ್ಡ್ರೋಬ್ ಇದೆ. ನಿಮ್ಮ ಬಟ್ಟೆಗಳನ್ನೇನು ಇಟ್ಕೋಬೇಕಾದ್ರೆ ವಾರ್ಡ್ರೋಬ್ ಫೆಸಿಲಿಟಿನೂ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಸ್ಟೆಕೇಷನ್ ಅಂತ ಹೇಳಿದ್ರು. ಅದು ಗ್ರೂಪಲ್ಲಿ ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಿಗ್ ಸೈಜ್ ಮಿರರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ನೋಡಿ, ಇಲ್ಲಿ ಬಿಗ್ ಸೈಜ್ ಮಿರರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ವಾಶ್ರೂಮು ತುಂಬ ಸ್ಪೇಸಿಯಸ್ ಆಗಿತ್ತು ಅಂತ ಹೇಳಿದ್ರು. ಎರಡೂ ಒಟ್ಟಿಗೆ ಇಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಕಾಮನ್ ಆಗಿ ಟಾಯ್ಲೆಟರೀಸ್ ಫೆಸಿಲಿಟಿನೂ ಕೊಟ್ಟಿದ್ರು ಅಂತಲೂ ಹೇಳಿದ್ರು. ನೋಡಿ, ಇಲ್ಲಿ ಬ್ಯಾಸ್ಕೆಟಲ್ಲಿ ಟಾಯ್ಲೆಟರೀಸ್ ಇದೆ ಮತ್ತು ಗೀಝರ್ ಫೆಸಿಲಿಟಿನೂ ಇದೆ. ಮತ್ತು ಇಲ್ಲೂ ಒಂದು ಸ್ಮಾಲ್ ಸೈಜ್ ಮಿರರ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಇವೆಲ್ಲ ಟಾಯ್ಲೆಟರೀಸು ನೋಡ್ಬೋದು ನೀವು. ಚೆನ್ನಾಗಿತ್ತು ಸ್ಟೆಕೇಷನ್ ಅಂತ ಹೇಳಿದ್ರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದ್ರು ಬಂಡೀಪುರ್ ರೆಸಾರ್ಟಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.